ಎರಡು ಕೈನೂ ಎತ್ತಿ ಫುಲ್ ಎತ್ತಬೇಕು. ಹಾಂ, ಬುಡಿರಿ ಕೆರಡೆ ಅಷ್ಟು ಹಂಗೆ ರೀ. ಇದು ಎಷ್ಟು ವರ್ಷದಿಂದ ಐತೆ ಸರ್ ಇದು? ಅದು ಆಯಿತು 2 ವರ್ಷ 3 ವರ್ಷ ಆಯಿತು. 2-3 ಸಾವಿರ. ಎಕ್ಸ್ರೇ ಎಲ್ಲ ಮಾಡಿಸಿದ್ರಾ? ಕಟ್ಕ ನಾವು ಎಕ್ಸ್ರೇ ಮಾಡಿಸಿಲ್ಲ. ಎಕ್ಸ್ರೇ ಮಾಡಿಸಿಲ್ವಾ? ಏನು ಹೇಳಿದ್ರು ಡಾಕ್ಟ್ರು? ಡಾಕ್ಟ್ರು ಅದೇ ಬ್ಯಾಕ್ ಇದು ನಡ ನೋವಾಗಿದೆ ಅಂತ ಅಂದ್ಬಿಟ್ರೆ ಇವಾಗ ಜಾಸ್ತಿ ಆಗಿತ್ತು. ಇದನ್ನೇನು ನನಗೆ ನೋವು ಕಂಡೇ ಇರಲಿಲ್ಲ ಸರ್ ಅವಾಗಿದ್ದ. ಸರಿ. ಹಾಂ, ಇವಾಗ ಮೊನ್ನೆ ಈ ಒಂದು 15 ದಿವಸದಿಂದ ಆಯ್ತಲ್ಲ ನೋವು ಜಾಸ್ತಿ ಕಾಣ್ತಾ ಇರೋದು. ಎಪ್ಪಗಳು ಎದ್ದೇಳಿದ ಮೇಲೆ ತಿರುಗಿ ಸರ್, ನನ್ನ ಹತ್ರ ಹಿಂಗೆ ತಿರುಗಿ ಸರ್, ಸ್ವಲ್ಪ ಬುಗ್ಗಿ, ಸ್ವಲ್ಪ ನೋಡಿ, ಫುಲ್ ಹಿಂಗೆ ಬಿಸಾಗೆ ಕೈ ಹಿಂಗೆ. ನೀವು ತಿರುಗಬಾರ್ದು, ಬರೀ ಕೈ ಮಾಡಿ ಸರ್. ಎಲ್ಲ ಎಕ್ಸಸೈಸ್ ದೇವ್ರ ಕಡೆ ನಾವು ಮೂಳೆ ಏನಾಗಿಲ್ಲ, ಮೂಳೆ ಇದ್ರೆ ಎಲ್ಲ ಮಾಡೋಕೈತದ. ಸ್ವಲ್ಪ ನರ ಹಿಂಗೆ ಪ್ರೆಸ್ ಆಗೈತೆ ಅಷ್ಟೇ. ಬುಗ್ಗಿ ಫುಲ್ ಬಿಡಿದೆ ಹಿಂಗೆ. ಹಾಂ, ಹಂಗೆ ತಿರ್ಗಾ ಹಿಂಗೆ ಮಾಡಿ ಅಷ್ಟೇ. ಹಿಂಗೆ ನೋಡಿ, ಹಂಗೆ ಸ್ವಲ್ಪ ಬುಗ್ಗಿ, ಇನ್ನೂ ಬುಗ್ಗಿ ಹಿಂಗೆ ನೋಡಿ. ಈಜು ಹೊಡಿತಾರೆ ನೋಡಿ ಕೈ. ಹಾಂ, ಹಿಂಗೆ ತಿರುಗಿಸ್ಬೇಕು. ಶಬಾ ಅಷ್ಟು ಅಷ್ಟೇ. 2 ವರ್ಷದಿಂದ ಹೆಂಗೆ ತಡ್ಕೊಂಡಿದ್ದೇವೆ. ತಿರ್ಗಾ ಊಟ ತಿರುಗಿಸಿ ಅಷ್ಟೇ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಈ ಕಡೆ ಬನ್ನಿ ಸರ್, ಕೈ ಬಿಡಿ, ಮುಂದಕ್ಕೆ ಬನ್ನಿ. ಇನ್ನು ಮುಂದೆ ಸ್ವಲ್ಪ ಕಾಲು ಮುಂದಕ್ಕೆ ಮಾಡಿ. ಇದು ಭುಜದ ಮೇಲೆ ಭಾರ ಇದು ಆಡಬೇಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಫುಲ್ಲು. ಇನ್ನು ಅದೇ ಇರೋದು. ಕೂತ್ಕೊಳ್ಳಿ, ಏನಿಲ್ಲ, ಕೂತ್ಕೊಳ್ಳಿ. ಮುಡ್ದೋಗ್ಬಿಟ್ಟಿದೆ. ಕೂತ್ಕೊಳ್ಳಿ, ದೇವ್ರ ಸಹ ತೊಗೊಂಡು ಎದ್ದೇಳಿ ಚೆಕ್ ಅಂತ ಅಷ್ಟೇ. ಇನ್ನೊಂದು ಸತಿ ಕೂತ್ಕೊಳ್ಳಿ. ಹಂಗೆ ಹಿಂದೆ ಕೂತ್ಕೊಳ್ಳಿ ಸರ್. ಹಂಗೆ ಹಿಂದಕ್ಕೆ ಸ್ವಲ್ಪ ಎತ್ತಿ ಕೈಗೆ ಹಂಗೆ. ಎಷ್ಟು ಮಾಡೋಕೆ ಗೊತ್ತಾಯ್ತಾ? ಎತ್ತಿ ಮಾಡಿ ಹೀಗೆ. ಹಾಂ, ಅಷ್ಟೇ. ಜಾಸ್ತಿ ಮಾಡಿದ್ರೆ ಬ್ಯಾಂಡೇಜ್ ಬಿಚ್ಕೊಂಡ್ಬಿಡ್ತದೆ. ಸ್ವಲ್ಪ ಮಾಡಿ ಕೂತ್ಕೊಳ್ಳಿ. 10 ನಿಮಿಷ ಚೆನ್ನಾಗಿ ಬಿಡೋದು ಸರ್. ಎಲ್ಲಿ? ಮಂಡ್ಯನಲ್ಲಿ ಸರ್. ಮಂಡ್ಯ ಕೆಳಗಡೆ ಸರ್. ಹಾಂ, ಕೆಳಗಡೆ ತುಂಬ ಜನ ಬರ್ತಾರೆ. ಗೊತ್ತಲ್ಲ ಅವರೇನೆ ಸರ್, ಎಲ್ಲರೂ ಸುಮಾರು ಜನ ಕರ್ಕೊಂಡ್ರು. ಅವರು ಅವತ್ತೇ ಹೇಳಿದ್ರು ನಡಿ ಹೋಗುದಾ ಅಂತ. ಕಾರಣಾಂತರಗಳು ಸುಮ್ಮನೆ ಕೆಲಸಗಳು ಅವು ಇವು ಅನ್ಕೊಂಡು ಬರೋಕ್ಕಾಗಿ ಒಂದು 5-6 ದಿವಸ ಬಿಚ್ಚ ಕೊಡ್ಬೇಡಿ ಸರ್. ಇವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಫುಲ್ ಐತೆ ಅವ್ರಿಗೆ. ಯಾವ ಮಾತ್ರೆ ಗೊತ್ತಾ ಇದ್ದೀರಾ ಸರ್? ಮಾತ್ರೆ ಯಾವುದು ತಿಂದಲ್ಲ ಸರ್. ಇವಾಗ ಸ್ವಲ್ಪ ಯಾವ್ದು ತಗೋತಾ ಇಲ್ಲ ಬಿಡಿ.